ಕನ್ನಡ ಸಿನಿಮಾ ರಂಗದಲ್ಲಿ ದೊಡ್ಡ ಮಟ್ಟಿಗೆ ಹೆಸರು ಮಾಡಿದಂಥ ನಮ್ಮ ನಟಿ ಲಕ್ಷ್ಮಿ ಅವರು ಅಂತಂದರೆ ಎಲ್ಲರಿಗೂ ಗೊತ್ತಿರುತ್ತದೆ. ಸುಮಾರು 600ಕ್ಕೂ ಅಧಿಕ ಸಿನಿಮಾಗಳಲ್ಲಿ ಅಭಿನಯಿಸಿದ್ದಾರೆ. ಕನ್ನಡ ಮಾತ್ರ ಅಲ್ಲದೆ ತೆಲುಗು, ತಮಿಳು, ಮಲಯಾಳಮಲ್ಲೂ ಕೂಡ ಇವರಿಗಿಂತ ರೀತಿಯಲ್ಲಿ ಹೆಸರು ಮಾಡಿದಂಥ ಅತಿ ದೊಡ್ಡ ಕಲಾವಿದರು ಅಂತಲೇ ಹೇಳ್ಬೋದು. ಇನ್ನು ಇಂಥ ಲಕ್ಷ್ಮಿ ಅವರು ಸದ್ಯ ನೀವು ಗಮನಿಸಬಹುದು 20-22 ವರ್ಷಗಳಿಂದ ಕೂಡ ಚಿತ್ರರಂಗದಲ್ಲಿ ಕಣ್ಮರೆಯಾದರು. ಆದರು. ಎಲ್ಲಿ ಹೋದರೂ ಏನಿರೋದು ಯಾರಿಗೂ ಸಹ ಸರಿಯಾಗಿ ಗೊತ್ತೇ ಇಲ್ಲ ಅಂತ ಹೇಳ್ಬೋದು. ಹೀಗಿರೋಂಥ ಸಂದರ್ಭದಲ್ಲಿ ನಟಿ ಲಕ್ಷ್ಮಿ ಅವರು ತಮ್ಮದೇ ಆದಂಥ ರೀತಿಯಲ್ಲಿ ದೊಡ್ಡ ಮಟ್ಟಿಗೆ ಹೆಸರು ಮಾಡಿದಂಥ ಅತಿ ದೊಡ್ಡ ಕಲಾವಿದರು ಅಂತ ಹೇಳ್ಬೋದು. ಡಾಕ್ಟರ್ ರಾಜ್ಕುಮಾರ್, ಶಂಕರ್ನಾಗ್, ಅನಂತ್ನಾಗ್ ಅಂತ ಜೊತೆ ನಡೆಸಿದಂಥ ಇವರು ಆಗಿನ ಸಂದರ್ಭದಲ್ಲಿ ಜೂರಿ ಸಿನಿಮಾದಲ್ಲಿ 1982ರಲ್ಲಿ ಸಿಕ್ಕಾಪಟ್ಟೆ ಹಾಟ್ ಮತ್ತು ಬೋಲ್ಡ್ ಆಗಿ ಕಾಣಿಸ್ಕೊಳ್ಳೋದು ಅದ್ಭುತವಾದ ನಟಿ. 2005ರ ನಂತರ ಇವರು ಎಲ್ಲೂ ಕೂಡ ಕಾಣಿಸ್ಕೊಳ್ಳಿಲ್ಲ. ಸದ್ಯ ಅವರು ತಮಿಳುನಾಡು ಚೆನ್ನೈನಲ್ಲಿ ಸದ್ಯ ಈಗ ವಾಸವಿದ್ದಾರೆ. ಸ್ವಂತ ಉದ್ಯಮವನ್ನು ಮಾಡಿಕೊಂಡು ಸದ್ಯ ಅದನ್ನೇ ಈಗ ನೋಡಿಕೊಂಡು ಸಹ ಹೋಗ್ತಿದ್ದಾರೆ ಎಂಬ ಮಾಹಿತಿಗಳು ಇರುವಂಥದ್ದು. ಹೀಗಾಗಿ ನಟಿ ಲಕ್ಷ್ಮಿ ಅವರು ಚಿತ್ರರಂಗದಿಂದ ದೂರ ಉಳಿದು ಈಗ ಇನ್ನಿಲ್ಲವಾಗಿದ್ದಾರೆ ಅಂತಲೂ ಕೂಡ ಹೇಳ್ಬೋದು ಸ್ನೇಹಿತರೆ. ಹೌದು, ಕಥೆಗಳು ಸಿಗದೆ ಅಂತ ಕಾರಣ ಮತ್ತು ಹಿರಿಯ ಕಲಾವಿದರಿಗೆ ಮನ್ನಣೆ ಸಿಗದಂಥ ಕಾರಣಗಳಿಂದಾಗಿ ಚಿತ್ರರಂಗದಿಂದ ದೂರ ಉಳಿದ್ರು ಅಂತ ಹೇಳ್ಬೋದು. ಮತ್ತು ನಟಿ ಲಕ್ಷ್ಮೀರು ಕೆಲವೊಂದು ರಿಯಾಲಿಟಿ ಶೋಗಳನ್ನು ಕೂಡ ಆಗ ನಡೆಸ್ಕೊಡ್ತಿದ್ದರು. ಕಥೆಯಲ್ಲ ಜೀವನ ಎಂಬ ರಿಯಾಲಿಟಿ ಶೋ ಅವ್ರಿಗೆ ದೊಡ್ಡ ಮಟ್ಟಿಗೆ ಹೆಸರು ಕೂಡ ತಂದು ಕೊಟ್ಟಿತ್ತು. ನೇಮ್, ಫೇಮ್ ಎಲ್ಲದನ್ನು ಕೂಡ ತಂದು ಕೊಟ್ಟಿತ್ತು. ಆದರೂ ಸಹ ಅವರು ಕಂಪ್ಲೀಟಾಗಿ ದೂರನ್ನು ಉಳ್ಕೊಂಡ್ರು ಅಂತಲೇ ಹೇಳ್ಬೋದು. ಹೀಗಾಗಿ ಸದ್ಯ ಅವರು ತಮಿಳುನಾಡಿನಲ್ಲಿ ಈಗ ನೆಮ್ಮದಿಯ ಜೀವನವನ್ನು ಈಗ ಸಾಗಿಸ್ತಿದ್ದಾರೆ ಅಂತಲೇ ಹೇಳ್ಬೋದು.